ನಮ್ಮೂರಲ್ಲೇ ಹಳೆ ಪ್ಲೇಯರ್. ನಾನ್ ಇಷ್ಟಿದ್ದಾಗಿಂದ ಆಡ್ತಾ ಇದ್ದಾರೆ. ಅಶೋಕ್ ಅವರು ಆಲ್ರೆಡಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಮಂಜಣ್ಣ ಇನ್ನೂ ರಿಟೈರ್ಮೆಂಟ್ ಘೋಷಣೆ ಮಾಡಿಲ್ಲ. ಮಗಾನು ಆಡ್ತಾ ಇದಾರೆ, ಮಂಜಣ್ಣನೂ ಆಡ್ತಾ ಇದಾರೆ. ನಾವು ಚಿಕ್ಕವಾಗೆ ಒಂದು ಕಪ್ ಗೆತ್ಕೊಂಡ್ ಬಂದಿದ್ರಿ. ಇವರು ಗೆತ್ಕೊಂಡ್ ಬಂದು ನಮ್ಮೂರ್ ದೇವಸ್ಥಾನದಲ್ಲಿ ಇಟ್ಟಿದ್ರು. ಅದು ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಸುಂಟೂರ್ ಮೇಲೆ ಫೈನಲ್ ಬಿದ್ದಿದ್ದು. ಸೊ ಅವ್ರು ಸುತ್ತೂರು ಅವ್ರು ಕುಲ್ಲಿ ಆಡ್ಕೊಂಡ್ಬಿಟ್ಟು ಫಸ್ಟ್ ಗೆದ್ಕೊಂಡ್ಬಿಟ್ಟು ನಮಗೆ ಬರ್ಬೇಕಾಯ್ತು ಆಲ್ರೆಡಿ. ಅವ್ರು ಕುಲ್ಲಿ ಆಡ್ಕೊಂಡ್ಬಿಟ್ಟು ಅವರು ಹೊಡ್ಕೊಂಡ್ಬಿಟ್ರು ಅದನ್ನ. ಸೆಕೆಂಡ್ ಪ್ರೈಸ್ ನಮ್ಮ ರನ್ನರ್ ಅಪ್ ನಮ್ಗೆ ಬಂದು. ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ಒಂದು 20 ವರ್ಷ. 20 ವರ್ಷ ಹಳೇದು. 20 ವರ್ಷ ಹಳೇದು ಮಂಜಣ್ಣ ಕಪ್ ಗೆತ್ಕೊಂಡ್ ಬಂದಿದ್ದಾರೆ ನಮ್ಮೂರ್ಗಾಗೆ. ಅವಾಗ ಅಶೋಕ್ ಟೀಮಲ್ಲಿ ಇದ್ರು. ಅಶೋಕ ನೀವೇನ್ ಮಾಡ್ತಾ ಇದ್ರು ಅವಾಗ? ಓಪನರ್ ಹಿಡಿತಾ ಇದ್ ನಾವು. ಓಪನರ್ ಅಶೋಕ್ ಅವರು ಓಪನರ್. ಈಗ ಕಲ್ಲೂರು ಪ್ರೀಮಿಯರ್ ಲೀಗ್ ಸೀಸನ್ 1 ರಲ್ಲಿ ಕಪ್ ಗೆದ್ದಿರೋದು ಅಶೋಕ್ ಅವರೇ. ಬಟ್ ಈ ಸರಿ ನಾವು ರಿಟೈರ್ಮೆಂಟ್ ತಗೊಂಡಿದ್ವಿ. ವರ್ಷ ನಾವೇ ಗೆದ್ರೆ ಬೇಜಾರಾಗುತ್ತೆ. ಇದಕ್ಕೆ ಅದನ್ನೆಲ್ಲ ಹೇಳ್ಬಾರ್ದು. ಪಟೇಲ್ ರೀ ಅವರು. ಮಂಜಣ್ಣಗೆ 50 ವರ್ಷ ಈಗಲೂ ಆಡ್ತಾ ಇದಾರೆ. ಮೊಮ್ಮಗ ಆಗಿದ್ದಾರೆ. ಏನ್ ಮಂಜಣ್ಣ? ಹೌದು, ಮೊಮ್ಮಗ ಇದಾರೆ ಮಂಜಣ್ಣಗೆ. ಇಬ್ರು ಮೊಮ್ಮಕ್ಳಿದ್ದಾರೆ. ಅಶೋಕ್ ರಿಟೈರ್ಮೆಂಟ್ ಈ ವರ್ಷ 5 ಜನ ಮೊಮ್ಮಕ್ಳಿದ್ದಾರೆ ಅಶೋಕ್ ಅವ್ರಿಗೆ. ಈ ವರ್ಷ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ನೋಡಿ ಈ ಪಿಚ್ ನೆನ್ನೆ ಮಾಡಿದ್ದಾರೆ. ಆಕ್ಚುಲಿ ಪಿಚ್ಗೆ ಪಿಚ್ ರಿಪೋರ್ಟ್ ಯಾವುದೇ ಬ್ಯಾಕ್ಟೀರಿಯಲ್ ಇದ್ರು ನಾಶ ಆಗ್ಲಿ ಅಂದ್ಬಿಟ್ಟು ನಾಟ್ಯ ಹುಡುಕಿರೋದು. ಯಾವುದೇ ಬಿದ್ರು ಸಹ ಗಾಯ ಆದ್ರೂ ಸಹ ಏನು ಇಲ್ಲ, ಡಾಕ್ಟರ್ ಬೇಕಾಗಿಲ್ಲ. ಅದರಿಂದ ನಾಟ್ಯ ಹಸುವಿನಿಂದ ಈ ಹಳ್ಳಿ ಸುಡುಗಂತಾರ ಸುಬ್ಗ. ಇದು ಏನಂದ್ರೆ ಸಿಮೆಂಟ್ ಬಳಸಿಲ್ಲ, ನ್ಯಾಚುರಲ್ ಆಗಿ ಮಾಡಿದಂತದ್ದು. ಈ ಬಿಸಿಲು ಓವರ್ ಜಾಸ್ತಿ ಬಿಸಿಲಿದ್ರೇನು ಪ್ಲೇಯರ್ಸ್ ಗೆ ಕಣ್ಣಿಗೆ ಏನು ಎಫೆಕ್ಟ್ ಅಂತ ಪಿಚ್ ರೆಡಿ ಬ್ಯಾಕ್ಟೀರಿಯಾಗಳು ಸಹ ಯಾವ್ದು ಏನಿದ್ರು ಏನೂ ಆಗಲ್ಲ. ಪಿಚ್ನ ಮಾಡಿಸಿದ್ ನೀವೇನ ಶ್ರೀರಾಮ ಪಿಚ್ ಮಾಡಿಸಿದ್ದಾರೆ ಹುಡುಗರನ್ನ ಸೇರಿಸ್ಕೊಂಡು. ಅಂಬರೀಷ್ ಸಪೋರ್ಟ್ ಮಾಡಿರೋ ಪ್ರತಿಯೊಂದು ಹುಡುಗರಿಗೂ ಧನ್ಯವಾದಗಳು. ಹಂಗೆ ಯಾವ ಸಗಣಿಯಲ್ಲಿ ಸಾರಿಸಿದ ಆ ಹಸುದು 1 ಲೀಟರ್ ಹಾಲು ಫ್ರೀ ಕೊಡ್ತೀವಿ. ನಿಲ್ಸ ನೀವು ಕಣ್ಣಿದಾಗ ಆಗಲ್ಲ. ಹೇಳ ಹೆಂಗೆ ಒಂದು ಹೇಳ ನೀನು ಹೇಳ. ರೈಟ್. ಇಷ್ಟೇ ಬಾ. ಯಾರ್ದು ಕೈನ ನಿಮ್ ಕೈಗಳು ಎಲ್ಲ ನಿಂತ್ಕೊಳ್ರಲ್ಲ. ಫೋಟೋ ಹಿಡಿದು ಕರ್ಪೂರ ಹಂಗೆ ಸುರ್ಕ ಯಾಕೋ ಊಟದ ಪ್ರೋಗ್ರಾಮ್ ಅನ್ನು ಮಂಜು ಅವರು ಫಿಕ್ಸ್ ಮಾಡಿರೋದ್ರಿಂದ ಗೋವಿಂದಣ್ಣವರು ಮಂಜುನಾಥ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಗೋವಿಂದಣ್ಣ ಮಗನು ಪಂದ್ಯದ ಸ್ಕೋರರ್ ಆಗಿ ಅಲ್ಲೇ ಇಟ್ಕೊಂಡ್ರೆ ವಾಟರ್ ಬಾಟ್ಲ ಸುಮ್ಮನೆ ಕರ್ಕೊಂಡ್ರ ಪ್ಲೇಯರ್ಸ್ ಲೇಟ್ ಮಾಡ್ತೀವಿ ನೀವು. ಕ್ಯಾಪ್ಟನ್ ಯಾರೋ ಬಾಪ ಇಲ್ಲ ಕಾಟ್ ಹಾಕ್ಬೇಕು. ಅವ್ನು ಟೈಮಿಂಗ್ ಕಳಿಸ್ಬಿಡ್ರಿ ಹಂಗೆ ಇದ್ದಂಗೆ. ಮೂರನೇ ಎಸೆತ ಬ್ಯಾಟ್ ಬಾಲ್.
ಡಾಟ್ ಬಾಲ್. ಈಗ ಹನುಮಾನ್ ವಾರಿಯರ್ಸ್ ಹೊಸ ಸ್ಟ್ರೈಕರ್ಸ್ ಟಾಸ್ ಇದೆ, ಟಾಸ್ ಹಾಕ್ಲಿಕ್ಕೆ ಯಾರಾದ್ರೂ ಬರಬೇಕು. ಲಾಸ್ಟ್ ಬಾಲ್. ರಾಜಮೋಹನ ಒಂದಾಗುತ್ತಾ ಎರಡಾಗುತ್ತಾ? ಓವರ್ ಮುಕ್ತಾಯಕ್ಕೆ ತಂಡ ಮುಂದಿನ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅಂಬರೀಶ್ ಮತ್ತು ಭಾಸ್ಕರ್ ಅವರು. ಕೊಡಲ್ಲ, ಒಂದು ಟೀಮಲ್ಲಿ ಇಬ್ಬರು ಕೊಟ್ಟರೆ ರನ್ನರ್ ಕೊಟ್ಟು ಅಷ್ಟೇ. ಗಾಳಿ ಹೇಳಿಕೊಂಡು ಕಾದ್ನೋಡೋಣ, ಪತನ ಸಿಕ್ಕಾಗುತ್ತಾ? 4 ಏನೂ ಇಲ್ಲ, ಏನೂ ಇಲ್ಲ. ಇದು ಎಷ್ಟು ರನ್? 2 ರನ್ ಕದಿಯಲ್ಲಿ ಯಶಸ್ವಿ. ಮುಂದಿನ ನೀರಡಿಕೆ ಗಾಳಿ ಹೇಳಿಕೊಂಡು ಕಾದ್ನೋಡೋಣ, ಕ್ಯಾಚ್ ಆಗುವ ಸಾಧ್ಯತೆ. ನಂದಕುಮಾರ್ ಅವರಿಗೆ ಕ್ಯಾಚ್. ಆರನೇ ಖ್ಯಾತಿಯಲ್ಲಿ 36 ರನ್ಗಳು. ಫೀಲ್ಡರ್ಗಿಂತ ಶಿಕ್ಷಣ ಚೆನ್ನಾಗಿ ಹಿಡಿತಾಯ್ತು. 1 ರನ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಕೈ ಕೊಳ್ತಾವ್ರೆ. ಎಷ್ಟು ರನ್ಸ್ ಕೀಪರ್ ಜಾಸ್ತಿ ಕೊಡ್ತಾವ್ರೆ ಈ ಟೀಮ್ಗೆ. ಭಾನುವಾರದ ಊಟದ ವ್ಯವಸ್ಥೆ ರಾಜಣ್ಣ ಅವ್ರಿಗೆ. ಅಲ್ಲೇ ಆಡೋದು ನಂದ IPS ಮಾಡ್ರಪ್ಪ ನೀವು. ಹುಡುಗಲ್ಲ ಒಂದರನ್ನು ತೆಗೆಯುವಲ್ಲಿ ಯಶಸ್ವಿನ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಕಾದ್ನೋಡೋಣ. 4 ಪ್ರೋತ್ಸಾಹ ಕೊಡ್ತಾ ಇದ್ದಾರಪ್ಪ ಚಿನ್ನಿಗಿಂದ. ಗಾಳಿಯಲ್ಲಿ ಚೆಂಡು ಒಂದು ತಂಡಕ್ಕೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಸೂಪರ್ ಕೈಸಲ್ಲಿದ್ದಾರೆ. ಮೈಕ್ ಟೆಕ್ನಿಕ್. ಗಾಳಿ ಹೇಳಿಕೊಂಡು ಕಾದಿನೋಣ. ಆರಾಗುತ್ತಾ, ಕ್ಯಾಚ್ ಆಗುತ್ತಾ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 1 ಸೇರ್ಪಡೆ, 2 ರನ್ ಸೇರ್ಪಡೆ. ಸಂಜಯ್ ಕಡೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಸಂಜಯ್ ಕಡೆಯಿಂದ. ಇನ್ನು ಹಿಂದಕ್ಕೆ ಬಂದ ವಿಶ್ವಾಟು ಮ್ಯಾಚ್ ಅನ್ನು ಸಿಕ್ಕಿದ್ರೆ ಈ ಚಿನ್ನಿ ₹100 ಕೊಡ್ತದಪ್ಪ. ಬೋಲ್ಡಾ ₹3 ಕೊಡ್ತೀನಿ. ಗಿಟ್ಟಪ್ಪ ಅವರು ಯಾರು ಗೆಲ್ತಾರೆ, ಯಾರ್ದೇ ಇದೆ ವಸಂತ್ ಅವ್ರಿಗೆ ಮ್ಯಾಚ್ ಗೆಲ್ತಿದೆ ಅಂತ ನೋಡೋಣ. ಮತ್ತೆ ಕ್ಯಾಚ್ ಆಗೋ ಸಂಭವ
ಒಳ್ಳೆ ಕ್ಯಾಚ್ ಹೌದು, ಉತ್ತಮವಾದ ಗೊತ್ತಾಗಿಲ್ಲ ಅವರು. ಉತ್ತಮವಾದ ರೈತ ಚೆನ್ನಾಗಿ ಆಡ್ತಾ ಇದ್ದಾರೆ ಇವರು. ಆರ್ ಸೈಡ್ ಒಂದು ಸ್ಟಾರ್ಟ್ ಮಾಡೋಣ. ಒಂದೇ ತಂಡಕ್ಕೆ ಒಂದು ರನ್ ಓವರ್ ಮುಕ್ತಾಯಕ್ಕೆ ತಂಡದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ತುಂಬಾ ಸಂತೋಷಕರವಾದ ಸುದ್ದಿ. ಇದು ಸೀಸನ್ 2 ಆಗಿರುತ್ತೆ. ಇದು ಹೌದಾ, ಇದು ಹೌದಾ, ಇದು ಹೌದಾ, ಮೂರು ಡ್ರಾಗನ್ಸ್ಗೆ ಅಟ್ಯಾಕರ್ಸ್ ತುಂಬಾ ಅಟ್ಯಾಕ್ ಮಾಡ್ತಾ ಇದಾರೆ. ಒಳ್ಳೆ ಶಾಟ್ ಅವನು 2 ದಿವಸದಿಂದ ಬಂದು ಸಖತ್ ಹೆಸರು ಮಾಡಿದ್ದಾನೆ ಈ ಪಿಂಡಲ್ಲಿ. ರೋಹಿತ್ 2 ರನ್ ಸೇರ್ಪಡೆ ಆಗುವ ಒಂದೇ ರನ್. ಇನ್ನೊಂದು ವಿಕೆಟ್ ಇದೆ ಅಷ್ಟೇ ಅವ್ರದ್ದು. ಒಳ್ಳೆ ಖರ್ಚು ಹಾಕಿದ್ರು. 1 ರನ್ ಸೇರ್ಪಡೆ. ರೋಹಿತ್ ಒಳ್ಳೆ ಒಂದು 2 ಡ್ರಾ 3 ವಿನ್ನಪ್ಪ. 2 ಡ್ರಾ 3 ವಿನ್. ಗೆಲ್ತೀರಾ? ರೂಮ್ಗಳೆಲ್ಲ ಎತ್ಕೊಂತಾವಪ್ಪ. ಏನು ಸಕ್ಕತ್ತಾಗೈತೆ ಮ್ಯಾಚು. 2 ಡ್ರಾ 3 ವಿನ್. ಬಾಲು ಟೆನ್ಷನ್ನು, ಬಾಲು ಟೆನ್ಷನ್ನು. ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಸಾಧಾರಣ ಏನಾಗುತ್ತೆ ಅಂತ ಹೇಳ್ತಾ ಇಲ್ಲ. ಯಾವುದೇ 2 ಡ್ರಾ 3 ವಿನ್. ಬಿಡ ಏನು ಮಾಡಕ್ಕಾಗಲ್ಲ, ಏನು ಮಾಡ ಕಾಯ್ತಾವನೆ ಯಾರು ಹುಡುಗನು ಅಂತ ಹೇಳ್ತಾನೆ ಅವನು. ಅವಾಗಿದ್ದ ಕೇಳ್ತಾನೆ ಅವನೇ. 1 ಸತ 1 ರನ್ ಡ್ರಾ ಆಗಿದೆ ಮ್ಯಾಚ್. ಒಳ್ಳೆ ಮ್ಯಾಚ್ ಆಡಿದ್ರು. ಸಂಜಯ್ ಮತ್ತೆ ಅಂಬರೀಶ್ ಅವ್ರು ಹಾಕಿದ್ದು. ಅಲ್ಲ ಮತ್ತೆ ಸಂಜಯ್ ಅವ್ರು ಹಾಕಿದ್ದು. ಅದಕ್ಕೆ ಇವಾಗ ಅಂಬರೀಶ್ ಅವ್ರದ್ದು ಏನ್ ಮಾಡೋಕ್ಕಾಗಲ್ಲ. ನಂತರ